ಚುನಾವಣೆಯಲ್ಲೇ ಈ ಗ್ಯಾರಂಟಿ ಮತ್ತೇನು ಮಾಡಿದ್ರು ಅದು ಜನಕ್ಕೆ ಗೊತ್ತಾಗ್ಯದ ಏನಪ್ಪ ಅಂದ್ರೆ ಗ್ಯಾರಂಟಿಯಿಂದ ರಾಜ್ಯದ ಒಂದು ನಮ್ಮ ಖಜಾನೆ ದಿವಾಳಿ ಎದ್ದದ ಅನ್ನುವಂಥ ಮಾತು. ಮತ್ತು ಅದೇ ಕಾಲಕ್ಕೆ ಹಿಂದುತ್ವದ ಕಡೆ ಒಲವು ಜನರು ಹೆಚ್ಚದ, ಅದಕ್ಕಾಗಿ ಕೊಟ್ಟಿದ್ದಾರೆ. ಮತ್ತು ಎಲ್ಲರೂ ಕೂಡಿ ದುಡಿತೀವಿ, ನಮ್ಮಲ್ಲಿ ಸಂಘಟನೆ ಅದ, ನಾವು ಮಾಡ್ತೀವಿ, ಸರ್ ಗೆಲ್ತೀವಿ ಅನ್ನೋಂಥ ಮಾತನ್ನು ವೀರಣ್ಣ ಚಲಂತಿಮಠ ಹೇಳಿದ್ದಾರೆ. ಹೀಗಾಗಿ ವೀರಣ್ಣ ಚಲಂತಿಮಠ ಅವರು ಬಾಗಲಕೋಟೆಯಲ್ಲಿ ಒಬ್ಬ ಪ್ರಬಲ ಸ್ಪರ್ಧಿ. ಈಗ ಮಾಜಿ ಶಾಸಕರು ಹೌದು, ಅವರ ನೆಲೆ ಬೆಲೆ ಅಲ್ಲದ, ಜೊತೆಗೆ RSS ಮತ್ತು ಸಂಘ ಪರಿವಾರದವರು ಪೂರ್ತಿ ಎಲ್ಲರೂ ಅವ್ರ ಬೆಂಬಲಕ್ಕೆ ನಿಲ್ಲೋದ್ರಿಂದಾಗೆ ಅವರು ಗೆಲುವು ಸಮೀಪದ ಅಂತನ್ನುವಂಥ ಮಾತು. ಯಾಕಂದರೆ ಹಿಂದಿನ ಚುನಾವಣೆಯಲ್ಲೇ ಅವ್ರ ಸಹೋದರ ಅವರಿಗೆ ಒಂದಿಷ್ಟು ಅಡ್ಡಗಾಲ ಹಾಕಿದ್ರಿಂದ ಸೋತಿದ್ರು. ಬಟ್ ಈ ಸಲ ಅವ್ರನ್ನ ವಿಶ್ವಾಸ ತೆಗೆದುಕೊಂಡಾರ ಸುದ್ದಿಗಳು ಬರ್ತಾ ಇದ್ದಾವೆ. ಆದರೆ ಎಷ್ಟು ಮಟ್ಟಿಗೆ ಅದು ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಅದೇನೂ ಇರಲಿ, ಬಾಗಲಕೋಟೆಯಲ್ಲಿ ಮಾತ್ರ ಈಗ BJPಯಿಂದ ಕಣಕ್ಕಿಳಿದಂಥವ್ರು ವೀರಣ್ಣ ಚಲಂತಿಮಠ. ಅದೇ ಕಾಲಕ್ಕೆ ಇವ್ರ ವಿರುದ್ಧ ಮೇಟಿ ಕುಟುಂಬದವ್ರು ನಿಲ್ಲೋದಂತೂ ಗ್ಯಾರಂಟಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಯಾರು ಇತ್ತೀಚಿನ ವರದಿಗಳು ಬಂದಾಗ ಮಲ್ಲಿಕಾರ್ಜುನ್ ಮೇಟಿ ಅವರಲ್ಲ, ಉಮೇಶ್ ಮೇಟಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಲ್ಲಿ ಗ್ರೌಂಡ್ ರಿಪೋರ್ಟ್ ನೋಡಿದಾಗ ಲೋಕಲ್ ಬಾಗಲಕೋಟೆಯಲ್ಲೇ ನಮ್ಮ ವೀರಣ್ಣ ಚಲಂತಿಮಠ ಪ್ರಭಾವ ಜೋರಿದ್ದರೆ ಸುತ್ತಮುತ್ತ ಹಳ್ಳಿಗಳಲ್ಲೇ ವಿಶೇಷವಾಗಿ ಇಲ್ಲೇ ಮೇಟಿ ಅವರದ್ದು ಮತ್ತು ಅದರಲ್ಲಿ ಉಮೇಶ್ ಮೇಟಿ ಅವರ ಸಂಪರ್ಕ ಜನರು ಚೆನ್ನಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಬಾಗಲಕೋಟೆಯಲ್ಲಿ ಅತ್ಯಂತ ಒಂದು ಪ್ರಬಲವಾದ ಮುಖಾಬಲ ಅಥವಾ ಒಂದು ಚುನಾವಣೆ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಇನ್ನು ಇದೇ ಕಾಲಕ್ಕೆ ದಾವಣಗೆರೆದು ಸಹಿತ ಬರ್ತದೆ. ಇನ್ನು ದಾವಣಗೆರೆಯಲ್ಲೇ ಡಿಸೈಡ್ ಆಗಿಲ್ಲ, ಕಾಂಗ್ರೆಸ್ನಿಂದ ಚರ್ಚೆ ನಡೀತಾ ಇದೆ. ಮುಸ್ಲಿಂ ಸಮುದಾಯದಿಂದ ನಮಗೆ ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ 65,000 70,000 ಓಟ್ಗಳಿದ್ದಾವೆ, ನಾವು ಗೆಲ್ಲಿಸಿ ತೊಗೊಂಬರ್ತೀವಿ ಅಂತ ಅವ್ರು ಬೇಡಿಕೆ ನೀಡ್ತಾ ಇದ್ದಾರೆ. ಆದರೆ ಅದೇ ಕಾಲಕ್ಕೆ SS ನಮ್ಮ ಮಲ್ಲಿಕಾರ್ಜುನ ಅವ್ರ ಮಗ ಸಮರ್ಥನ ನಾವು ತೊಗೊಂಬರ್ತೀವಿ ಅಂತ ಅವರು ಬೆನ್ನತ್ತಿದ್ದಾರೆ. ಹೀಗಾಗಿ ಅಲ್ಲಿ ಇನ್ನೂ ಫೈನಲ್ ಆಗಿಲ್ಲ, ಆಗುವ ಸಾಧ್ಯತೆಗಳು ನೋಡಬೇಕು ಅದನ್ನು. ಬಟ್ ದಾವಣಗೆರೆಯಲ್ಲಿ ಮಾತ್ರ ಅಲ್ಲಿ ಸಿದ್ದೇಶ್ವರ ಅವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ MP ರೇಣುಕಾಚಾರ್ಯ ಅವರಾಗಿರ್ಬೋದು, ಅಥವಾ ಹೈಕಮಾಂಡ್ ಆಗಿರ್ಬೋದು,